ನೀವು ಇನ್ನೂ DAP ಯೂರಿಯಾ ಮೇಲೆ ಸಾವಿರಾರು ರೂಪಾಯಿ ಹಣ ಖರ್ಚು ಮಾಡ್ತಿದ್ದೀರಾ. ಆದರೆ ಒಂದು ಸಾರಿ ಯೋಚಿಸಿ, ಇದು ನಿಜವಾಗಿಯೂ ನಿಮ್ಮ ಮಣ್ಣಿಗೆ ಸಹಾಯ ಮಾಡ್ತಿದೆಯಾ ಅಥವಾ ಹಾಳು ಮಾಡ್ತಿದೆಯಾ ಅಂತ. ನಾನು ಇವತ್ತು ನಿಮಗೆ ಒಂದು ಸತ್ಯ ಹೇಳ್ತೇನೆ ಕೇಳಿ. ಈ ಒಂದು ನೈಸರ್ಗಿಕ ಗೊಬ್ಬರ ಸರಿಯಾಗಿ ಬಳಸಿದರೆ DAP ಯೂರಿಯಾ ಅವಶ್ಯಕತೆ ಬಹಳ ಮಟ್ಟಿಗೆ ಕಡಿಮೆ ಆಗುತ್ತೆ. ಈ ಗ್ಯಾರಂಟಿ ನಾನು ನಿಮಗೆ ಕೊಡ್ತೇನೆ. ನಮಸ್ಕಾರ ರೈತ ಬಂಧುಗಳೇ, ಇನ್ನು ನನ್ನ ಚಾನಲ್ ನಿರುತ್ತರವನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಇಂದು ನಾವು ಮಾತಾಡಲಿಕ್ಕೆ ಹೊರಟಿರುವಂಥದ್ದು ಎಲುಬಿನ ಗೊಬ್ಬರ ಅಥವಾ ಹಡ್ಡಿ ಪುಡಿ, ಇಂಗ್ಲೀಷಲ್ಲಿ ಬೋನ್ ಮೀಲ್ ಅಂತ ಹೇಳ್ತಾರೆ ಇದಕ್ಕೆ. ಅದರ ಬಗ್ಗೆ ನಾವು ಇವತ್ತು ಈ ವಿಡಿಯೋ ಅಲ್ಲಿ ನೋಡೋಣ. ಇದನ್ನು ಹೇಗೆ ಬಳಸಬೇಕು, ಯಾವ ಬೆಳೆಗಳಿಗೆ ಬಳಸುವುದರಿಂದ ಹೆಚ್ಚು ಲಾಭ, ವಿಶೇಷವಾಗಿ ಅಡಿಕೆ ತೋಟದಲ್ಲಿ ಹೇಗೆ ಬಳಸಬೇಕು ಎಲ್ಲವನ್ನ ಸಂಪೂರ್ಣವಾಗಿ ತಿಳಿಸ್ತೇನೆ. ಹಾಗೆ ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ. ಸೊ ಮೊದಲಿಗೆ ಎಲುಬಿನ ಗೊಬ್ಬರ ಅಂದರೆ ಏನು? ನಿಮ್ಮಲ್ಲಿ ಕೆಲವರು ಇದರ ಬಗ್ಗೆ ಕೇಳಿ ಕೂಡ ಇರ್ಬೋದು, ಹಾಗೆ ಬಳಸಿ ಕೂಡ ಇರ್ಬೋದು. ಈ ಎಲುಬಿನ ಗೊಬ್ಬರ ಅಂದರೆ ಪ್ರಾಣಿಗಳ ಎಲುಬುಗಳನ್ನು ತೆಗೆದು ಅವುಗಳನ್ನು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿದ ಗೊಬ್ಬರ. ನಮ್ಮಲ್ಲಿ ಹೆಚ್ಚಿನವರು ಮಾಂಸ ಪ್ರಿಯರೇ, ಆದರೆ ಮಾಂಸ ತಿನ್ನುವಾಗ ಎಲುಬು ಏನಿರ್ತದೆ ಅದನ್ನು ಬಿಸಾಡ್ತೇವೆ ನೋಡಿ. ಅದೇ ಎಲುಬನ್ನು ಒಣಗಿಸಿ ಪುಡಿ ಮಾಡಿ ಯೂಸ್ ಮಾಡಿದರೆ ಕೃಷಿಯಲ್ಲಿ ಒಂದು ಅದ್ಭುತ ಗೊಬ್ಬರ ಆಗಿ ಬದಲಾಗುತ್ತೆ. ಇದರೊಳಗಿನ ಶಕ್ತಿ ಅನ್ನುವಂಥದ್ದು ತುಂಬ ದೊಡ್ಡದು. ಮುಖ್ಯವಾಗಿ ಇದರಲ್ಲಿ ಇರುವುದೇನೆಂದರೆ ಫಾಸ್ಫರಸ್. ಇದೇನು ಬೇರು ಬೆಳವಣಿಗೆಗೆ ಇದು ಅತಿ ಮುಖ್ಯವಾಗಿರುವಂಥದ್ದು. ಹಾಗೆ ನಿಮ್ಮ DAPಯಲ್ಲಿ ಏನಿದೆ ಅಂದರೆ ಅದರಲ್ಲಿ ಕೂಡ ಈ ಫಾಸ್ಫರಸ್ಸೇ ಇರುವಂಥದ್ದು. ಇನ್ನೊಂದು ಕ್ಯಾಲ್ಶಿಯಂ, ಇದು ಸಸ್ಯದ ಬಲಕ್ಕೆ ಹೆಲ್ಪ್ ಮಾಡುವ ಒಂದು ಅಂಶ. ಈ ಎಲುಬಿನ ಗೊಬ್ಬರದಲ್ಲಿ ಕ್ಯಾಲ್ಶಿಯಂ ಕೂಡ ಜಾಸ್ತಿ ಆಗಿರ್ತದೆ. ಇದು ನೈಸರ್ಗಿಕ ಸ್ಲೋ ರಿಲೀಸ್ ಫರ್ಟಿಲೈಸರ್, ಅಂದರೆ ನಿಧಾನವಾಗಿ ಶಕ್ತಿ ಕೊಡುತ್ತೆ, ಹಾಗೇನೆ ದೀರ್ಘಕಾಲಿಕವಾಗಿ ಕೆಲಸ ಮಾಡುವಂಥದ್ದು. DAPಗೆ ಬದಲಾವಣೆ ಯಾಕೆ ಅಂತ ಹೇಳ್ತೇನೆ ಕೇಳಿ. ಈ ಎಲುಬಿನ ಗೊಬ್ಬರ ಯಾಕೆ DAPಗೆ ಬದಲಾವಣೆ ಅಂತ ನೋಡುವುದಾದರೆ, ನೀವು DAP ಹಾಕೋದು ಯಾಕೆ ಹೇಳಿ? ಮೇಯ್ನ್ ಆಗಿ ಒಂದು ಬೇರು ಗಟ್ಟಿಯಾಗಲು ಮತ್ತು ಬೆಳವಣಿಗೆ ವೇಗವಾಗಿ ಆಗಲು. ಆದರೆ ರೈತರು ಹೆಚ್ಚಾಗಿ ಈ DAPಯನ್ನು ಬಳಸ್ತಾರೆ. ಆದರೆ DAP ಇಮಿಡಿಯೇಟ್ ಎಫೆಕ್ಟ್ ಕೊಡುತ್ತೆ, ಅಂದರೆ ಮಣ್ಣಿನ ಮೇಲೆ ಒತ್ತಡ ಹಾಕುತ್ತೆ. ಇದು DAP ವೇಗವಾಗಿ ಕೆಲಸ ಮಾಡುತ್ತೆ, ಕಾರಣ ಇದೊಂದು ಕೆಮಿಕಲ್ ಗೊಬ್ಬರ. ಆದರೆ ಎಲುಬಿನ ಗೊಬ್ಬರ ಏನು ಮಾಡುತ್ತೆ ಅಂದರೆ ನಿಧಾನವಾಗಿ ಪೋಷಕಾಂಶ ಬಿಡುಗಡೆ ಮಾಡುತ್ತೆ, ಮಣ್ಣಿನ ಜೀವಾಣುಗಳನ್ನು ಇದು ಹೆಚ್ಚಿಸುತ್ತದೆ, ಹಾಗೆ ಬೇರುಗಳಿಗೆ ನೈಸರ್ಗಿಕವಾಗಿ ಶಕ್ತಿ ಇದು ಕೊಡ್ತದೆ. ಒಂದು ದೀರ್ಘಕಾಲದಲ್ಲಿ ಇದು ಮಣ್ಣನ್ನೇ ಸುಧಾರಿಸುತ್ತದೆ ಅಂತ ಹೇಳ್ಬೋದು. ಮಣ್ಣಿಗೆ ಏನು ಸೈಡ್ ಎಫೆಕ್ಟ್ಸ್ ಇಲ್ಲದೆ ಮಣ್ಣಿಗೆ ಹೆಲ್ಪ್ ಮಾಡುವ ಒಂದು ಗೊಬ್ಬರ ಇದ್ದರೆ ಅದು ಈ ಎಲುಬಿನ ಗೊಬ್ಬರ ಅಂತ ನಾನು ಹೇಳ್ತೇನೆ ಇಲ್ಲಿ. ಈ ಎಲುಬಿನ ಗೊಬ್ಬರದಿಂದ ಬೇರುಗಳ ಮೇಲೆ ಏನು ಪರಿಣಾಮ ಆಗ್ತದೆ ಅಂದರೆ, ಈ ಗೊಬ್ಬರ ಹಾಕಿದರೆ ಒಂದು ಬೇರು ಆಳವಾಗಿ ಹೋಗ್ತದೆ, ಇನ್ನೊಂದು ಹೆಚ್ಚು ಶಾಖೆಗಳು ಬರ್ತವೆ, ಮಣ್ಣಿನ ಒಳಗಿನ ನೀರು ಮತ್ತು ಪೋಷಕಾಂಶಗಳನ್ನು ಇದು ಚೆನ್ನಾಗಿ ತೆಗೆದುಕೊಳ್ತದೆ. ಇದರಿಂದ ಏನಾಗುತ್ತೆ ಅಂದರೆ ಮೇಯ್ನ್ ಆಗಿ ಗಿಡ ಬಲವಾಗುತ್ತೆ. ನಿಮ್ಮ ಗಿಡ ಎನ್ನುವಂಥದ್ದು ಶಕ್ತಿಯುಕ್ತವಾಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅಂದರೆ ಬರಗಾಲಕ್ಕೂ ಕೂಡ ಇದು ತಡೆದುಕೊಳ್ತದೆ. ಅಂದರೆ ಸ್ವಲ್ಪ ಗಿಡ ದಷ್ಟಪುಷ್ಟ ಆದರೆ, ಸ್ವಲ್ಪ ನೀರು ಕಡಿಮೆ ಆದರೂ ಕೂಡ ಅದು ತಡೆದುಕೊಳ್ಳುವ ಒಂದು ಶಕ್ತಿ ಇರ್ತದೆ. ಅಂದರೆ ರೋಗ ಪ್ರತಿರೋಧಕ ಶಕ್ತಿ ಇದರಿಂದ ಜಾಸ್ತಿ ಆಗುತ್ತೆ. ಇದೆಲ್ಲದರ ಜೊತೆ ಹೂವು, ಫಲ ಮತ್ತು ಉತ್ಪಾದನೆ, ಅಂದರೆ ನಿಮ್ಮ ಫಸಲು ಕೂಡ ಇದರಿಂದ ಜಾಸ್ತಿ ಮಾಡುತ್ತೆ. ಈ ಎಲುಬಿನ ಗೊಬ್ಬರದಲ್ಲಿ ಅಷ್ಟು ಒಂದು ಶಕ್ತಿ ಇದೆ ಅಂತ ನಾನಿಲ್ಲಿ ಹೇಳ್ತೇನೆ ನಿಮಗೆ. ನಾನೀಗ ಒಂದು ಮುಖ್ಯ ವಿಷಯದ ಬಗ್ಗೆ ಹೇಳ್ತೇನೆ, ಇದನ್ನು ಗಮನದಿಂದ ಕೇಳಿ. ಅಡಿಕೆ ಬೆಳೆ ಮಾಡುವವರಿಗೆ ಇದು ತುಂಬ ಮುಖ್ಯ. ಅಂದರೆ ಈ ಅಡಿಕೆ ತೋಟದಲ್ಲಿ ಎಲುಬಿನ ಗೊಬ್ಬರದ ಉಪಯೋಗ ಏನಂತ ನೋಡುವುದಾದರೆ, ಅಡಿಕೆ ಗಿಡಕ್ಕೆ ಬೇರು ಬೆಳವಣಿಗೆ ತುಂಬ ಮುಖ್ಯ. ಅಡಿಕೆಯಲ್ಲಿ ಬೇರುಗಳು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆದರೆ ನಿಮ್ಮ ಅರ್ಧ ಅಡಿಕೆ ಕೃಷಿ ಸಕ್ಸಸ್ ಆದ ಹಾಗೇನೆ. ಇನ್ನು ಮಣ್ಣು ಕೂಡ ಬಲವಾಗಿರಬೇಕು, ಹಾಗೆಯೇ ದೀರ್ಘಕಾಲಿಕವಾಗಿ ಪೋಷಕಾಂಶ ಹಿಡಿದಿಟ್ಟುಕೊಳ್ಳುವ ಗೊಬ್ಬರ ಅಡಿಕೆಗೆ ಬೇಕಾಗುತ್ತೆ. ಇಲ್ಲಿ ಎಲುಬಿನ ಗೊಬ್ಬರ ಸೂಪರ್ ಆಗಿ ಕೆಲಸ ಮಾಡುತ್ತೆ ಈ ವಿಷಯಗಳಲ್ಲಿ. ಇದನ್ನು ಹೇಗೆ ಬಳಸಬೇಕಂತ ನೋಡುವುದಾದರೆ, ಪ್ರತಿ ಅಡಿಕೆ ಗಿಡಕ್ಕೆ 250ರಿಂದ 500 ಗ್ರಾಂ, ಗಿಡದ ವಯಸ್ಸಿಗೆ ಅನುಗುಣವಾಗಿ ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನೀವು. ಇನ್ನು ಹಾಕೋ ವಿಧಾನ ನೋಡುವುದಾದರೆ, ಗಿಡದ ಸುತ್ತ 1ರಿಂದ 1.5 ಅಡಿ ದೂರದಲ್ಲಿ ಚಿಕ್ಕ ರೌಂಡ್ ಆಕೃತಿ ಮಾಡಿ, ಅಂದರೆ ಸುತ್ತ ಒಂದು ರೌಂಡ್ ಆಕೃತಿ ಮಾಡಿ ಆ ಗುಂಡಿಯಲ್ಲಿ ಎಲುಬಿನ ಗೊಬ್ಬರ ಹಾಕಿ ಮಣ್ಣಿನಿಂದ ಮುಚ್ಚಿ ನಂತರ ನೀರು ಹಾಕಿದ್ದಕ್ಕೆ. ಇದನ್ನು ಯಾವಾಗ ಹಾಕಬೇಕಂತ ನೋಡೋದಾದರೆ ಮಳೆಗಾಲ ಆರಂಭದಲ್ಲಿ ಹಾಕೋದು ಬೆಸ್ಟ್ ಅಂತ ನನ್ನ ಭಾವನೆ. ಅಂದರೆ ನೀವು ನೆಕ್ಸ್ಟ್ ಮಂತ್ ಎಂಡ್ ಅಥವಾ ಮೇ ಎಂಡಲ್ಲಿ ಹಾಕಿದರೆ ಬೆಸ್ಟ್ ಅಂತ ಹೇಳ್ಬೋದು. ಅಂದರೆ ಮಳೆ ಕೂಡ ಸ್ಟಾರ್ಟ್ ಆಗುವ ಹಂತದಲ್ಲಿ ಇದನ್ನು ಹಾಕಿದರೆ ಉತ್ತಮ. ವರ್ಷಕ್ಕೆ 1ರಿಂದ 2 ಸಲ ಹಾಕಿದರೆ ಸಾಕಾಗುತ್ತೆ.
ಇದನ್ನು ಬಳಸೋದ್ರಿಂದ ಅಡಿಕೆ ಗಿಡಕ್ಕೆ ದೀರ್ಘಕಾಲಿಕವಾಗಿ ಒಂದು ಶಕ್ತಿ ನೀಡಿದ ಹಾಗೆ ಆಗ್ತದೆ, ಹಾಗೆ ಫಸಲು ಕೂಡ ಹೆಚ್ಚಾಗ್ತದೆ. ಹಾಗೆಯೇ ಇದೊಂದು ತಪ್ಪನ್ನು ನೀವು ಮಾಡಬೇಡಿ ಈ ಎಲುಬಿನ ಗೊಬ್ಬರ ಬಳಸುವಾಗ. ಅದೇನೆಂದರೆ ಇದನ್ನು ಹೆಚ್ಚು ಹಾಕಿದರೆ ತಕ್ಷಣ ಫಲ ಕೊಡೋದಿಲ್ಲ. ನೀವು ಹಾಕಿದ ತಕ್ಷಣ ರಾಸಾಯನಿಕ ಗೊಬ್ಬರಗಳ ಥರ ಕೆಲಸ ಮಾಡಲ್ಲ ಇದು. ಬದಲಾಗಿ ಇದು ಸ್ಲೋ ಫರ್ಟಿಲೈಸರ್. ಪೇಷನ್ಸ್ ಇರಬೇಕಾಗುತ್ತೆ. ಒಂದು 15-30 ದಿನಗಳಲ್ಲಿ ಈ ಎಲುಬಿನ ಗೊಬ್ಬರ ಬಳಸಿದಾದ್ಮೇಲೆ ನೀವೊಂದು ಪರಿಣಾಮವನ್ನು ಕಾಣ್ಬೋದು. ಇನ್ನು ಬಳಸುವಾಗ ಕೆಲವೊಂದು ಗಮನಿಸಬೇಕಾದ ವಿಷಯಗಳು ಏನಂದರೆ, ಮಣ್ಣು ಸಂಪೂರ್ಣ ಒಣಗಿರಬಾರ್ದು ಇದನ್ನು ಬಳಸ್ತಿರುವಾಗ. ಅಂದರೆ ಸ್ವಲ್ಪ ತೇವಾಂಶಯುಕ್ತ ಮಣ್ಣು ಇದಕ್ಕೆ ಉತ್ತಮ ಅಂತ ಹೇಳ್ಬೋದು ಇದನ್ನು ಬಳಸಲಿಕ್ಕಿದ್ರೆ ಮುಂಚೆ. ಇನ್ನು ಜೈವಿಕ ಗೊಬ್ಬರಗಳ ಜೊತೆ ಬಳಸಿದರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಅಂದರೆ ನಿಮ್ಮ ಕಾಂಪೋಸ್ಟ್ ಗೊಬ್ಬರಗಳು ವರ್ಮಿ ಕಾಂಪೋಸ್ಟ್ ಜೊತೆಗೆ ಮಿಕ್ಸ್ ಮಾಡಿದರೆ ಇನ್ನೂ ಉತ್ತಮ. ವರ್ಮಿ ಕಾಂಪೋಸ್ಟ್ ಅಂದರೆ ನಿಮ್ಮ ಈ ಎರೆಹುಳುಗಳ ಗೊಬ್ಬರ ಏನಿದೆ ಅದರ ಜೊತೆ. ನಾವು ರೈತರು ಪ್ರತಿ ಸೀಸನ್ ದುಬಾರಿ ಗೊಬ್ಬರಕ್ಕೆ ಹಣ ಹಾಕ್ತಾ ಇದ್ದೇವೆ, ಆದರೆ ಲಾಭ ಎನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ನಿಮಗೆ ಗೊತ್ತೇ ಇದೆ, ಈ ರಾಸಾಯನಿಕ ಗೊಬ್ಬರಗಳ ಪವರ್ ಎನ್ನುವಂಥದ್ದು ಈಗ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಇದೆ. ಅಂದರೆ ಮಣ್ಣಿನ ಶಕ್ತಿ ಕಡಿಮೆ ಆಗ್ತಾ ಇದೆ. ಇದೇ ಕಾರಣಕ್ಕೆ ಈಗ ರಾಸಾಯನಿಕ ಗೊಬ್ಬರಗಳು ಎಫೆಕ್ಟ್ ಅನ್ನುವಂಥದ್ದು ಕಡಿಮೆ ಆಗಿದೆ. ಈಗ ನಾವೆಲ್ಲ ನೈಸರ್ಗಿಕ ಮಾರ್ಗಕ್ಕೆ ಬದಲಾವಣೆ ಮಾಡಲು ಇದು ಸರಿಯಾದ ಸಮಯ ಅಂತ ನನ್ನ ಭಾವನೆ. ಹಾಗಾಗಿ ಹೆಚ್ಚಾಗಿ ಈ ರೀತಿಯ ಗೊಬ್ಬರಗಳ ಬಗ್ಗೆ ಜಾಸ್ತಿ ಒಲವು ತೋರಿಸಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ನಾನು ಹೇಳಿದ ಮಾಹಿತಿ ನಿಮಗೆ ಉಪಯೋಗ ಆಯಿತಾ? ಹಾಗಿದ್ರೆ ಇನ್ನೂ ಇಂತಹ ಉಪಯುಕ್ತ ಕೃಷಿ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ರೈತ ಮಿತ್ರರಿಗೂ ಕೂಡ ಶೇರ್ ಮಾಡಿ. ನೀವು ಬದಲಾದರೆ ನಿಮ್ಮ ಮಣ್ಣು ಕೂಡ ಬದಲಾಗುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತೇನೆ. ಧನ್ಯವಾದಗಳು.